ನಮಸ್ಕಾರ. ನಿಮ್ಮ ಮಿಮಿಕ್ರಿ ದಯಾನಂದ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ದೇವಸ್ಥಾನಗಳನ್ನ ತೋರಿಸ್ತಾ ಇಲ್ಲ, ಆದರೆ ಬದುಕನ್ನೇ ದೇವಸ್ಥಾನ ಅನ್ಕೊಂಡಿರೋರು, ಕೆಲಸನೇ ದೇವರು ಅನ್ಕೊಂಡಿರೋ ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವ್ರಿಗೇನು ಗೊತ್ತಿಲ್ಲ ಗೊತ್ತು. ಇದ್ರ ವ್ಯತ್ಯಾಸ ಎರಡಿದೆ ನೋಡಿ. ನಿಮ್ಗೇನಾದ್ರೂ ಗೊತ್ತಿಲ್ಲ ಅಂದರೆ ಯಾರು ಹೇಳ್ಕೊಡ್ತಾರೆ. ನಿಮಗೆ ಗೊತ್ತು ಅಂತ ಒಂದ್ಸತಿ ಬಂದಮೇಲೆ ಯಾರೂ ಏನೂ ಹೇಳ್ಕೊಡಲ್ಲ. ಅದಕ್ಕೆ ಯಾವತ್ತೂ ಏನು ಅಂದರೆ, ನನಗೇನು ಗೊತ್ತಿಲ್ಲ ಅಂದ್ಕೊಂಡ್ರೆ ನಾಲೆಡ್ಜ್ ಬೆಳೆಸ್ಬೋದು. ನನಗೆ ಗೊತ್ತು ಅಂದ್ಕೊಂಡ್ಬಿಟ್ಟ ತಕ್ಷಣ ದಟ್ ಈಸ್ ದ ಎಂಡ್ ಆಫ್ ದ ನಾಲೆಡ್ಜ್. ಆಮೇಲೆ ನೀವೇನೂ ಕಲಿಯೋಕ್ಕಾಗಲ್ಲ. ಅದೇ ಇವತ್ತಿನ ಟಾಪಿಕ್, ಅದೇ ಇವತ್ತಿನ ವಿಷಯ. ಅವರೇ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಾವೆಲ್ಲ ಹೆಮ್ಮೆ ಪಡುವಂಥ ಒಂದು ವ್ಯಕ್ತಿ, ಒಂದು ವ್ಯಕ್ತಿತ್ವ, ಒಂದು ಕಲಾವಿದರು, ಒಂದು ನಿರ್ದೇಶಕದ ಗ್ರೇಟ್ ಟೆಕ್ನಿಷಿಯನ್, ರೈಟರ್, ಸಾಂಗ್ ರೈಟರ್, ಇನ್ನೇನೇನು ಹೇಳಿ, ಸಿಂಗರು ಕೂಡ. ಯಾರು ಅಂದರೆ ನಿಮ್ಮ ಎಲ್ಲ ನೆಚ್ಚಿನ ಉಪೇಂದ್ರ ಸರ್. ಉಪೇಂದ್ರ ಅವ್ರಿಗೆ ಏನೂ ಗೊತ್ತಿಲ್ಲ ರೀ. ಯಾಕೆ ಅಂದರೆ ಇವತ್ತೂ ಅವ್ರು ಮಾತಾಡ್ಬೇಕಾದ್ರೆ ನೋಡಿ, ಹೌದಾ ನಂಗೆ ಗೊತ್ತೇ ಇಲ್ಲ, ಹೆಂಗೇಳಿ ಹೌದಾ ಅಂತಾರೆ. ಇದಕ್ಕೆ ಅವ್ರು ಬೆಳೀತಾ ಇರೋದು. ಯಾರನ್ನೇ ನೀವು ಏನೇ ಮಾತಾಡಿಸಿ, ಕೆಲವರು ನಿಮಗೊಂದು ವಿಷಯ ಗೊತ್ತಾ ಅಂತಾರೆ, ನಾವು ಗೊತ್ತು ಅಂದ್ರೆ ಅವ್ರು ಹೇಳಲ್ಲ. ಅದೇ ಟಾಪಿಕನ್ನು ಇಟ್ಕೊಂಡು ಉಪೇಂದ್ರ ಅವ್ರ ಇಡೀ ಜೀವನ ಯಾವತ್ತೂ ನಂಗೆ ಗೊತ್ತಿಲ್ಲ. ಆಮೇಲೆ ಮಹಾನ್ ಸಂಘಜೀವಿ. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಭಾಳ ಜನಕ್ಕೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಆದರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಅಂತಾರಲ್ಲ, ಅದೇ ಆ ಕಷ್ಟನ ಇಷ್ಟಪಟ್ಟಿದ್ದಾರೆ ಉಪೇಂದ್ರ. ಅವ್ರ ಜೊತೆ ಒಂದು 8-10 ಜನ ಫ್ರೆಂಡ್ಸ್ ಇರೋರು ಯಾವಾಗ್ಲೂ. ಆ ಫ್ರೆಂಡ್ಸ್ ಜೊತೆನೇ ಇವ್ರು ಏನೇನು ಅನ್ಸುತ್ತೆ ಎಲ್ಲ ಮಾತಾಡಿ ಒಂಥರ ಗ್ರೂಪ್ನಲ್ಲೇ ಅವರು ಡಿಸ್ಕಷನ್ ಮಾಡೋರು. ಆ ಗ್ರೂಪ್ ಡಿಸ್ಕಷನ್ ಯಾವಾಗ ಮಾಡೋರು ಅಂತೀರಾ? ನಿದ್ರೆ ಮಾಡೋದು ಬಿಟ್ಟು ಬಾಕಿ ಎಲ್ಲ ಅವ್ರಿಗೆ ಸಿನಿಮಾ. ಇದನ್ನೇನು ಮಾಡೋದು, ಅದನ್ನೇನು ಮಾಡೋದು, ಇದನ್ನ ಹೆಂಗೆ ಮಾಡ್ಬೋದು. ಆಮೇಲೆ ನಾವೆಲ್ಲ ವಿಚಿತ್ರವಾಗಿ ಒಂದು ಪ್ಲಾನ್ ಇಟ್ಕೊಂಡಿದ್ದೀವಿ, ಆದರೆ ಆ ಪ್ಲಾನನ್ನೆಲ್ಲ ಒಡೆದು ಬೇರೆ ಕಡೆಗೆ ಯೋಚನೆ ಮಾಡೋರು ಉಪೇಂದ್ರ. ನೀವು ಒಂದು ಯೋಚನೆ ಮಾಡ್ಬೋದು, ಇದು ನಾನು ಹೇಳಬೇಕಾದ್ರೆ ಉಪೇಂದ್ರ ಅವ್ರ ಬಗ್ಗೆ ನೀವು ಹೇಳ್ತಾ ಇದ್ದೀರಲ್ಲ ಅಂತ. ಎಸ್, ನನಗೆ ಭಾಳ ಆತ್ಮೀಯರು, ನಾನು ಭಾಳ ಗೌರವಿಸೋ ಒಂದು ವ್ಯಕ್ತಿ ಉಪೇಂದ್ರ ಅವರು. ಅವ್ರ ಜೊತೆ ಹಲವಾರು ಸಿನಿಮಾ ಮಾಡಿದ್ದೀನಿ. ಅವ್ರ ಜೊತೆ ಎಲ್ಲ ಅವ್ರ ಅಂಡರ್ನಲ್ಲೇ ಮಾಡಿದ್ದೀನಿ ಅನ್ಬೇಕು. ಯಾಕೆ ಅಂದರೆ ಉಪೇಂದ್ರ ಅವ್ರನ್ನ ನಾನು ಮೊದಲು ನೋಡಿದಾಗ ಅವರು ವಯಲಿ ಕಾವಲ್ ಗುಟ್ಟಳಿನಲ್ಲಿ ಒಂದು ಅಂಗಡಿ ಇದೆಯಲ್ಲ, ಮಾಮೂಲಿ ವ್ಯಾಪಾರ ಮಾಡೋ ಅಂಗಡಿ, ಆ ಖಾಲಿ ಅಂಗಡಿಯಲ್ಲಿ ಕೆಳಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ನಮ್ಮ ಕನ್ನಡ ಚಿತ್ರರಂಗದ ಅನುಭವ ಅರವಿಂದ್ ಅವ್ರನ್ನ ಅಲ್ಲಿ ಕರ್ಕೊಂಡೋದು ಒಂದು ಪಾತ್ರಕ್ಕೋಸ್ಕರ. ನಾನು ಯೋಚನೆ ಮಾಡಿದೆ, ಸಿನಿಮಾ ಅಂದ ತಕ್ಷಣ ದೊಡ್ಡ ಸ್ಟುಡಿಯೋ, ದೊಡ್ಡ ಬಂಗ್ಲೆ, ಇಲ್ಲೆಲ್ಲ ಕರ್ಕೊಂಡೋದ್ರೆ ಯಾವುದೋ ಅಂಗಡಿ ಕರ್ಕೊಂಡು ಹೋಗ್ಬಿಟ್ಟಾರೆ ಅಂತ. ಅಲ್ಲಿ ಆವತ್ತು ನನಗೆ ಅವ್ರ ಬಗ್ಗೆ ಪರಿಚಯ ಇರಲಿಲ್ಲ. ಅವ್ರು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ರು, ತರಲೆ ನನ್ನ ಮಗ ಅನ್ನೋ ಸಿನಿಮಾ ಮಾಡಿದರು. ಅವರೇ ಉಪೇಂದ್ರ. ಆದರೆ ಈ ಉಪೇಂದ್ರ ಅವ್ರನ್ನ ನಾನು ಭಾಳ ಸತಿ ಮೀಟ್ ಮಾಡಿದ್ದೀನಿ. ಯಾವಾಗ ಅಂತೀರಾ? ಕಾಶಿನಾಥ್ ಅವ್ರ ಜೊತೆ ನಾನು ಪಿಕ್ಚರ್ ಮಾಡುವಾಗ ಆ ಪಿಕ್ಚರ್ನಲ್ಲಿ ಇವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ರು. ಹೆಂಡತಿ ಎಂದರೆ ಹೀಗಿರಬೇಕು ಸಿನಿಮಾ ಮಾಡೋಷ್ಟರಲ್ಲಿ ಆಲ್ರೆಡಿ ಅವರು ಒಂದು ಲೆವೆಲ್ಗೆ ಬೆಳೆದು ಅಸೋಸಿಯೇಟಿಂದ ಸ್ವಲ್ಪ ಮೇಲ್ಕ್ಕೆ ಹೋಗ್ತಾ ಇದ್ರು, ಸ್ವಂತ ಸ್ಕ್ರಿಪ್ಟ್ ಮಾಡಬೇಕು ಅಂತ. ನಾನು ಕಾಶಿನಾಥ್ ಅವ್ರ ಜೊತೆ ಸಿನಿಮಾಗಳು ಮಾಡಿದೆ. ಅದರಲ್ಲೂ ಪ್ರಮುಖವಾಗಿ ಹೆಂಡತಿ ಎಂದರೆ ಹೀಗಿರಬೇಕು ಅನ್ನೋ ಒಂದು ಕ್ಯಾರೆಕ್ಟರ್ ಇದಲ್ಲ, ಅದು ಭಾಳ ಡಿಫ್ರೆಂಟ್ ಆಗಿರೋ ಒಂದು ರನ್ನಿಂಗ್ ಕ್ಯಾರೆಕ್ಟರ್ ಥ್ರೂಔಟ್ ಪಿಕ್ಚರ್ ಇತ್ತು. ಆ ಪಿಕ್ಚರ್ದು ಶೂಟಿಂಗ್ ಟೈಮ್ನಲ್ಲೂ ನಾನು ಉಪೇಂದ್ರ ಅವ್ರನ್ನ ನೋಡಿದ್ದೆ. ಆದರೆ ಅವಾಗಿರೋ ಉಪೇಂದ್ರ ಹೆಂಗಿದ್ರು ಅಂದರೆ ಈಗಿನ ಉಪೇಂದ್ರ ಅಲ್ಲ. ಅದಕ್ಕೆ ನಮ್ಮನ್ನು ನಾವೇ ಕೆತ್ಕೋಬೇಕು ಅಂತಾರಲ್ಲ, ಅದು ಸ್ವಲ್ಪ ಹಲ್ಲುಬ್ಬು, ಕಣ್ಣಿಗೆ ಅಲ್ಲಾಡ್ತಾ ಇರೋದು. ಅದರಲ್ಲೂ ಅವ್ರು ಮನ್ಮಥನ್ ಪಾತ್ರ ಮಾಡಿದ್ರು ಕಾಶಿನಾಥ್ ಅವರ ಸಿನಿಮಾದಲ್ಲಿ. ಉಪೇಂದ್ರ ಅವರು ಡಿಫ್ರೆಂಟಾಗಿ ಯೋಚನೆ ಮಾಡೋರು. ನೋಡಿ, ನಿಮಗೆಲ್ಲ ಉಪೇಂದ್ರ ಗೊತ್ತಿರೋದು ಇವಾಗ ಹೆಂಗೆ ಅಂತ, ಆದರೆ ಆವಾಗ ಕಾಶಿನಾಥ್ ಅವ್ರದ್ದು ಅಂದ ತಕ್ಷಣ ಅದೇ ಒಂದು ಡಿಫ್ರೆಂಟ್ ಸ್ಟೈಲ್ ಆಫ್ ಒಂದು ಸ್ಕೂಲ್ ಅನ್ಬೋದು. ಪುಟ್ಟಣ್ಣ ಕನಗಾಲ್ ಅದ್ರದ್ದೊಂದು ಸಿನಿಮಾ, ಆದರೆ ಕಾಶಿನಾಥ್ ಸಿನಿಮಾಗೆ ಬೇರೆ ಮಾರ್ಕೆಟ್ ಇತ್ತು. ಅನುಭವ, ಈ ಥರ ಸಿನಿಮಾಗಳು. ಆ ಕಾಶಿನಾಥ್ ಸಿನಿಮಾದಲ್ಲಿ ಕಾಶಿನಾಥ್ ಅವ್ರು ಏನಾದ್ರು ಹೇಳಿದ್ರೆ ಎಲ್ಲರೂ ಅಂದರೆ ಒಬ್ಬ ವ್ಯಕ್ತಿ ನೋ, ಅದು ಹಂಗಾದ್ರೂ ಹಿಂಗಾಗ್ಬಿಡ್ತದೆ ಯಾಕೆ ಅಂತ ಆರ್ಗ್ಯೂ ಮಾಡಿ ಜಗಳ ಆಡ್ತಾ ಇದ್ದಿದ್ದು ಒಂದು ಚಿಕ್ಕ ಹುಡುಗ ಇದ್ದಿದ್ದು ಅಂದರೆ ಅದೇ ನಮ್ಮ ಉಪೇಂದ್ರ ಅವರು. ಎಲ್ಲದಕ್ಕೂ ಅಂತಾನೆ ಇರಲಿಲ್ಲ. ಆಮೇಲೆ ಹೊಸ ಐಡಿಯಾ ಬಂದ ತಕ್ಷಣನೇ ಇಮಿಡಿಯೇಟ್ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಯತ್ನ ಪಡೋರು. ಇದು ಕಾಶಿನಾಥ್ ಗರಡಿನಲ್ಲಿ ಬೆಳೆದ ಉಪೇಂದ್ರ ಅವರು. ಅಂತ ಉಪೇಂದ್ರ ಅವರು ಜೀವನದಲ್ಲಿ ಏನೇನೇನೇನೂ ಗೊತ್ತಿಲ್ಲ ಅಂತಾನೆ ಓಡಾಡ್ತಾ ಇದ್ರು. ದಿವಸ ಬದುಕಿನ ಹುಡುಕು ಹೋರಾಟ. ಈ ಹೋರಾಟದ ಮಧ್ಯ ಇವರು ತರಲೆ ನನ್ನ ಮಗ ಆದ್ಮೇಲೆ ಮಾಡಿರೋ ಸಿನಿಮಾ ಯಾವ ಸಿನಿಮಾ ಅಂದರೆ, ನಾನು ನೆನೆಸ್ಕೋಬೇಕು ನೀವು,
ಸಿನಿಮಾನೇ ಡಿಫರೆಂಟ್ ರೀ. ನೋಡಿ ಉಪೇಂದ್ರ ಮಾಡೋ ಸಿನಿಮಾ ಅಲ್ಲಿ ಹಂಗೆ, ಒಂದ್ ಕಡೆ ತರ್ಲೆ ನನ್ನ ಮಗ ಕಾಮಿಡಿ ಸಿನಿಮಾ ಆದ್ರೆ ಉಶ್ ಅನ್ನೋದು ಒಂಥರ ಹಾರರ್ ಫಿಲ್ಮು, ಅದಾದ್ಮೇಲೆ ಮಾಡಿರೋ ಹೋಮು ಇನ್ನೊಂಥರ ಸಿನಿಮಾ, ಅದೇನ್ ಮಾಡಿದ್ಮೇಲೆ ಅವರೇ ಆಕ್ಟ್ ಮಾಡಿರೋ ಇನ್ನೊಂಥರ ಸಿನಿಮಾ. ಭಾರತದ ಚಿತ್ರರಂಗದ ನಿರ್ದೇಶಕರ ಪಟ್ಟಿನಲ್ಲಿ ಅತಿ ಉತ್ತಮ ನಿರ್ದೇಶಕರ ಪಟ್ಟಿನಲ್ಲಿ ಉಪೇಂದ್ರ ಅವರಿದ್ದಾರೆ ಅನ್ನೋದು ಹೆಮ್ಮೆ ಪಡಿಬೇಕಾಗಿದ್ದ ವಿಷಯ ಅಲ್ವಾ. ಯಾವುದೇ ನೀವು ತೆಲುಗುವಿನ ಮಹಾನ್ ಇಂಟರ್ನ್ಯಾಷನಲ್ ಡೈರೆಕ್ಟರ್ಸ್ ಕೇಳಿ, ನೀಲ್ ಆಗಿರ್ಬೋದು, ಬಹಳಷ್ಟು ಜನ ಇದ್ದಾರೆ, ದೊಡ್ಡ ದೊಡ್ಡ ಸೀನಿಯರ್ ಡೈರೆಕ್ಟರ್ಸ್ ಕೇಳಿ, ಅವ್ರಿಗೆ ಯಾರು ಕೇಳಿದ್ರೆ ಸರ್ ಯಾವ ಸಿನಿಮಾ ನೋಡಿದ್ರೆ ನಿಮ್ಗೆ ಹೊಸದೊಂದು ಐಡಿಯಾ ಬರುತ್ತೆ ಅಂದರೆ ಅವ್ರು ಹೇಳ್ತಾರೆ ಉಪೇಂದ್ರ ಅವ್ರ ಸಿನಿಮಾ ನೋಡಿ ಅಂತ. ನಾನು ಎಲ್ಲ ಡೈರೆಕ್ಟರ್ಗಳ ಹೆಸರು ಹೇಳೋಕ್ಕೂ ಆಗ್ತಾ ಇಲ್ಲ. ಅಷ್ಟೊಂದು ಡೈರೆಕ್ಟರ್ಸ್ ಹೇಳ್ತಾರೆ ಉಪೇಂದ್ರ ಡಿಫ್ರೆಂಟ್ ಥಿಂಕಿಂಗ್ ಅಂತ. ಯಾಕೆ ಅಂದರೆ ಅವರು ಇದ್ದಿದ್ದನ್ನ ಇದ್ದಂಗೆ ಹೇಳ್ತಾರೆ. ಆದರೆ ಇವತ್ತು ನಾನೊಂದು ವಿಷಯ ಹೇಳ್ತೀನಿ ನಿಮಗೆ. ಉಪೇಂದ್ರ ನನ್ನ ಪ್ರಕಾರ ಏನು ಗೊತ್ತಾ, ಸಿನಿಮಾ ಮುಂದೆ ಕ್ಯಾಮ್ರಾ ಆನ್ ಆದಾಗ ಮಾತ್ರ ಆ್ಯಕ್ಟಿಂಗ್ ಮಾಡಲ್ಲ. ಬೇರೆ ಟೈಮ್ ಎಲ್ಲ ಹೌದಾ ಗೊತ್ತೇ ಇಲ್ಲ ಏನು ಎಲ್ಲಿ, ಇದೆಲ್ಲ ಆ್ಯಕ್ಟಿಂಗು. ಅವ್ರು ರಿಯಲ್ ಒಳಗಿರೋದೇನಾರು ಆಚೆ ಬರಬೇಕು ಅಂದರೆ ಕ್ಯಾಮ್ರಾ ಆನ್ ಮಾಡಿ ಆವಾಗಲೇ ನೋ ಸುಳ್ಳು ಅಂತ ಬರ್ತದಲ್ಲ, ಅದು ಉಪೇಂದ್ರ ಅಂತ ನನ್ನ ಐಡಿಯಾ. ಯಾಕೆಂದರೆ ನಾನು ಅವ್ರ ಜೊತೆ ಹಲವಾರು ಸಿನಿಮಾ ಮಾಡಿದೆ. ಒಂದು ಕಡೆ ಉಷ್ನಲ್ಲಿ ಸ್ವಾಮೀಜಿ ಪಾತ್ರ ಮಾಡಿದರೆ, ಇನ್ನೊಂದು ಕಡೆ ನಾನು ಉಪ್ಪಿ 2ವರೆಗೂ ಸಿನಿಮಾಗಳು ಮಾಡ್ತಾನೆ ಬಂದೆ. ಹಲವಾರು ಸಿನಿಮಾ ಇದೆ. ಉಪ್ಪಿ ಅವ್ರ ಜೊತೆ ಎಲ್ಲೋ ಒಂದು ಕಡೆ ಒಂದು ಪಾತ್ರ ಮಾಡ್ತೀನಿ. ಆದರೆ ಉಪೇಂದ್ರ ಅವ್ರಿಗೆ ನಾನು ಭಾಳ ಪ್ರೀತಿ. ಯಾಕೆ ಅಂದರೆ ನೋಡಿ ಹೆಂಗೆ 5 ನಿಮಿಷದಲ್ಲಿ ಆಡಿಯನ್ಸ್ನೆಲ್ಲ ಹಿಡಿದ್ಬಿಡ್ತಾರೆ, ಇದು ಒಂಥರ ಹೀರೋ ಅಂದರು. ಅದಕ್ಕೆ ಇವ್ರು ಹೀರೋ ಅಂತ ಹೇಳಿದ ಘಟನೆ ಬಂದಾಗ ಅಂತ ಹೇಳಿದ್ರೆ, ಗುರುಕಿರಣ್ ಉಪೇಂದ್ರ ಅವರು ಭಾಳ ಆತ್ಮೀಯರು. ಅವಾಗ ಸಿನಿಮಾ ಮಾಡುವಾಗ ಹೆಂಗೆ ಮಾಡ್ತಿದ್ರು ಅಂದರೆ, ಒಂದು ಸಿನಿಮಾ ಮಾಡೋಣ, ಹಿಂಗೆ ಮಾಡ್ಬಿಡೋಣ, ಹಂಗೆ ಮಾಡ್ಬಿಡೋಣ, ಹಿಂಗೆ ಮಾಡ್ಬಿಡೋಣ. ಸರ್ ನೀವೇ ನಾನೇ ಹೀರೋನಾ? ಓಕೆ, ಒಂದು ಕೆಲಸ ಮಾಡಿ, ನೀನು ಚೆನ್ನಾಗಿ ಮಾತಾಡ್ತೀಯ, ನೀನು ಡೈಲಾಗ್ ಬೈರಿ, ನೀನು ಚೆನ್ನಾಗಿ ಬಟ್ಟೆ ಎಲ್ಲ ಹಾಕೊಂಡಿದ್ದೀನಿ, ನೀನೇ ಕಾಸ್ಟ್ಯೂಮರ್ ಹೋಗು, ಭಾಳ ಮ್ಯೂಸಿಕ್ ಮಾಡಬೇಕು ಅಂತ ನೀನೇ ಮ್ಯೂಸಿಕ್. ಹಂಗೆ ಗುರುಕಿರಣ್ನ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದು. ಯಾರು ನೀವು ಒಂದು ಹೊಸ ಸಿನಿಮಾ ಮಾಡಬೇಕು, ದೊಡ್ಡ ಕ್ಯಾಮ್ರಾಮ್ಯಾನ್, ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಬೇಕು, ನನಗೆ ಹೊಸದಾಗಿ ಲಾಂಚ್ ಆಗ್ತಾ ಇದ್ದೀನಿ ಅನ್ಬೇಕಲ್ಲ, ಇಲ್ಲ, ಎಲ್ಲ ಹೊಸಬ್ರನ್ನ ಹಾಕ್ಕೊಂಡು ಹೊಸದಾಗಿ ಸ್ಟೈಲ್ ಮಾಡಿ ಹೊಸದಾಗಿ ವಿಚಾರಗಳನ್ನು. ನಮ್ಮ ಸಾಧು ಕೋಕಿಲ ಅವ್ರದ್ದೇನೋ ಒಂದು ಅಫೇರ್ ನಡೀತಾ ಇತ್ತು, ಯಾವುದೋ ಒಂದು ಪ್ರೀತಿ ಗೀತಿ ನಡೀತಾ ಇತ್ತು, ಅವರೆಲ್ಲೋ ದೂರ ಇದ್ರು. ಅವಾಗಲೇ ಹಾಡು ಬರೆಯುವಾಗ ಉಷ್ಣ ಅವನಲ್ಲಿ ಇವನಿಲ್ಲಿ, ಅದು ಯಾಕೆ ಬರೆದಿದ್ರು ಅಂದರೆ ಸಾಧುಗೋಸ್ಕರ ಆ ಹಾಡನ್ನ ಬರೆದಿದ್ದವರು, ಡೈರೆಕ್ಟ್ ಮಾಡಿದ್ದು ಅವರೇ ಬಿಡಿ, ಅಲ್ಲಿಂದ ಸಾಧು ಅವರು. ಆಗ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾ ಇದ್ರು. ನೀವು ಯೋಚನೆ ಮಾಡಿ, ಯಾರು ಒಬ್ರು ಗಣಪತಿ ಮುಂದೆ ಹೋಗ್ಬಿಟ್ಟು ನೀನೇನು ಮಾಡಿದ್ಯಾ, ನೀನು ಹೊಟ್ಟೆ ಉರಿ, ನೀನು ಐನ್ಸ್ಟೈನ್ ನೋಡಿದ್ರೆ ಹೊಟ್ಟೆ ಉರಿ, ನೀನು ಸೈಂಟಿಸ್ಟ್ಗಳು ಕಂಡ್ರೆ ಆಗಲ್ಲ ಅಂತೇಳಿ ಗಣಪತಿನ ತೆಗಿ ಬಾವಿಗಾಗ್ತಾರಲ್ಲ, ವರ್ಲ್ಡ್ ಡೈರೆಕ್ಟರ್ಸ್ ಎಲ್ಲ ನೋಡೋರು ಏನ್ರಿ ಹಿಂಗೆ ಮಾಡ್ತಾನೆ ಸಿನಿಮಾ ಅಂತ. ನಿನ್ಗೆ ಇಷ್ಟ ಇಲ್ವಾ, ನಿನ್ಗೇನು ಕೆಲಸ ಇಲ್ಲ, ಮತ್ತೆ ಯಾಕೆ ಬದುಕಿದ್ಯಾ, ಸತ್ತೋಗಿ ಹೋಗು ಡಮಾರ್, ನಿಮ್ಮ ಮನೆ ಇಲ್ವಾ, ದೇವಸ್ಥಾನ ಮನೆ ಹೋಗು. ಈ ಥರ ಎಲ್ಲ ಯಾರು ಯೋಚನೆ ಮಾಡೋಕ್ಕೆ ಆಗ್ತಿರಲಿಲ್ಲ. ಅಂಥ ಸಮಯದಲ್ಲಿ ಹಂಗೆ ಯೋಚನೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರಲ್ಲ, ಅದು ಉಪೇಂದ್ರ ಅವರು ಉಶ್ ಮಾಡಾದ್ಮೇಲೆ ಒಂದು ವಿಷಯ ಇದೆ, ಇನ್ನೊಂದು ಸಿನಿಮಾ ಮಾಡಿದ್ರು. ಆ ಸಿನಿಮಾದು ಸ್ಕ್ರಿಪ್ಟ್ ಹೆಸರು ಸತ್ಯ ಅಂತ, ಕ್ಯಾರೆಕ್ಟರ್ ಹೆಸರು. ಆದರೆ ಆ ಸತ್ಯ ಮಾಡಬೇಕಾಗಿದ್ದವ್ರು ಬೇರೆ ಯಾರೋ. ಏನೋ ಕಾರಣದಿಂದ, ಆ ದೊಡ್ಡ ವಿಷಯ ಎಲ್ಲ ಹೇಳಕ್ಕೆ ನನಗೆ ಇಷ್ಟ ಇಲ್ಲ, ಏನೋ ಕಾರಣದಿಂದ ಆ ಸಿನಿಮಾ ಅವ್ರ ಜೊತೆ ಆಗಲಿಲ್ಲ. ಇಮ್ಮಿಡಿಯೇಟು ಆವಾಗಲೇ ಪಾರ್ವತಮ್ಮ ಅವರು ಹೊಸ ಹುಡುಗ ಉಶ್ ಮಾಡಿದಾನಲ್ಲ, ಅವನ್ನ ಕರೆಸಿ ಮಾತಾಡಬೇಕು ಅಂತೇಳಿ ಅದೇ ಸಿನಿಮಾಗೆ ಹೆಸರು ಕೊಟ್ಟಿದ್ದು. ಸತ್ಯ ಅನ್ನೋ ಸಿನಿಮಾಗೆ ಇನ್ನೊಂದು ಹೆಸರು ಕೊಟ್ಟಿದ್ದೆ ಓಂ. ನಾನೊಂದು ಹೇಳಬೇಕು, ನಮ್ಮದು ಒಂದು ಮಧ್ಯೆ ಇರುತ್ತಲ್ಲ, ನಾನು ಆ ಸಂದರ್ಭದಲ್ಲಿ ಫಾರಿನ್ ಟೂರ್ ಜಾಸ್ತಿ ಹೋಗ್ತಾ ಇದ್ದೆ. ಉಶ್ ಪಿಕ್ಚರ್ ಆದಮೇಲೆ ನಾನು ಉಪೇಂದ್ರ ಅವ್ರ ಹತ್ರ ಮಾತಾಡುವಾಗ ಒಂದು ಒಳ್ಳೆ ಸಬ್ಜೆಕ್ಟ್ ಇದೆ ನೋಡಿ, ಇವಾಗ ಎಷ್ಟು ದೊಡ್ಡ ಡೈರೆಕ್ಟ್ರು, ಆವಾಗ ನನಗೆ ಒಂದು ಒಳ್ಳೆ ಸಬ್ಜೆಕ್ಟ್ ಇದೆ ನೋಡಿ, ಯಾರಿಗಾರು ಹೇಳೋದಾದ್ರೆ ಮಾಡೋಣ ಅಂತ. ಅದೇ ಸತ್ಯ ಅನ್ನೋ ಸಬ್ಜೆಕ್ಟು. ನಾನು ಅದನ್ನು ಕಾರಲ್ಲಿ ಹೋಗ್ತಾ ಒಂದು ಕಾರ್ಯಕ್ರಮಕ್ಕೆ ಕುಮಾರ್ ಬಂಗಾರಪ್ಪ ಹಾಗೂ ಶಿವಣ್ಣ ಎಲ್ಲರೂ ಕೂತಿರುವಾಗ ಕಾರಲ್ಲಿ ಆ ಸಬ್ಜೆಕ್ಟ್ ಹೇಳಿದೆ. ಯಾಕೆಂದರೆ ಉಪೇಂದ್ರ ನನಗೆ ಹೇಳಿದ್ರು ತುಂಬ ಚೆನ್ನಾಗಿದೆ ಸಬ್ಜೆಕ್ಟು ಅಂದರು. ಆಮೇಲೆ ಯಾರಿಂದ ಎಲ್ಲೆಲ್ಲಿಗೆ ಪಸರುವಾಯಿತು, ನಾನು 5-6 ತಿಂಗಳು ಅಮೆರಿಕಾಗೆ ಹೋಗಿ ಬರೋಷ್ಟರಲ್ಲಿ ಆಲ್ರೆಡಿ ಓಮ್ ಪಿಕ್ಚರ್ ಶೂಟಿಂಗ್ ಶುರುವಾಗಿತ್ತು. ಯಾರಿಂದ ಹೆಂಗೆ ಅಂತ ಗೊತ್ತಿಲ್ಲ, ಅದು ನಂದು ಅಂತ ನಾನು ಹೇಳೋಕ್ಕೂ ರೆಡಿ ಇಲ್ಲ. ಆ ಥರ ಉಪೇಂದ್ರ ಅವರು ಭಾಳನೇ ಕಷ್ಟಪಟ್ಟರು. ಯೋಚನೆ ಮಾಡಿ, ಅಂಥ ಚಿಕ್ಕ ವಯಸ್ಸಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಡೈಲಾಗನ್ನು ಓಕೆ ಮಾಡಬೇಕು ಅಂದರೆ ಕಷ್ಟ. ಅಂದರೆ ಒಂದು ಸಿನಿಮಾನೇ ಓಕೆ ಮಾಡಿದ್ದಾರೆ ಅಂದರೆ ಆ ಕಂಪ್ನಿ, ಅದು ದೊಡ್ಡವ್ರ ಕಂಪ್ನಿ, ದೊಡ್ಡ ಮನೆ, ಎಲ್ಲರೂ ಸೇರಿ ವರ್ಧಣ್ಣ ಎಲ್ಲರೂ ಸೇರಿ ಓಕೆ ಮಾಡಿದ್ರು. ಆದರೆ ಅಲ್ಲೊಂದು ಆಸೆ ಇತ್ತು ಅವ್ರಿಗೆ, ಏನು ಅಂದರೆ ರಿಯಲ್ ರೌಡೀಸ್ನ ಹಾಕಬೇಕು ಅಂತ. ಆ ರಿಯಲ್ ರೌಡೀಸ್ನ ಹಾಕಬೇಕು ಅಂತ ಮೀಟ್ ಮಾಡಿದ್ದು ಹಲವಾರು ಪತ್ರಕರ್ತರನ್ನ ಹಾಗೂ ನಮ್ಮ ರವಿ ಬೆಳಗೆರೆ ಅವ್ರನ್ನ. ಆ
ಮಚ್ಚು ತಗೊಂಡು ಹಿಂಗೆ ನಡ್ಕೊಂಡು ಹೋಗ್ತಾರಲ್ಲ, ಎಳ್ಕೊಂಡು ಹೋಗ್ತಾರಲ್ಲ, ಅದು ಆ್ಯಕ್ಚುಲಿ ರವಿ ಬೆಳಗೆರೆ ಅಂತೆ ಮೊದಲು ಮಾಡಿ ತೋರಿಸಿದ್ದು ಉಪೇಂದ್ರ ಅವ್ರಿಗೆ. ಅದನ್ನು ಹಂಗೆ ಉಪೇಂದ್ರ ಅವರು ಶಿವರಾಜ್ ಕುಮಾರ್ ಮಾಡಿಸೋರು. ಆಮೇಲೆ ಬೇರೆ ಬೇರೆ ಟ್ರಿಕ್ಗಳನ್ನು ಯೋಚನೆ ಮಾಡಿ ಅಂಡರ್ವರ್ಡ್ ಡಾನ್ಗಳನ್ನೆಲ್ಲ ಸಿನಿಮಾದಲ್ಲಿ ಹಾಕೋದು. ಅದು ಉಪೇಂದ್ರ ಅವಾಗ ಏನು ಯೋಚನೆ ಮಾಡಿ, ಇವಾಗಿನ ಉಪೇಂದ್ರ ಆದರೆ ಎಷ್ಟೋ ಜನ ಓಡ್ ಬರ್ತಾರೆ. ಹೊಸ ಹುಡುಗ ಒಂದು ಪ್ಯಾಂಟ್ ಇನ್ಶರ್ಟ್ ಮಾಡ್ಕೊಂಡು ಬೆಲ್ಟ್ ಹಾಕೊಂಡು ಕಾಲ್ಗೆ ಹವಾಯಿ ಚಪ್ಪಲ್ ಹಾಕೋ ಲೆವೆಲ್ಗಿದ್ರು ಅವರು. ಅವ್ರು ನೋಡಿದ್ರೆ ವಾವ್ ಅಂತ ಅನಿಸ್ತಾ ಇರಲಿಲ್ಲ. ಮಾಮೂಲಿ ಹುಡುಗನ ಥರ ಯಾವುದೋ ಹುಡುಗ ಅಂತಿದ್ರು. ನಾನು ಆಪರೇಷನ್ ಅಂತ ಮಾಡಿದೆ ಅವ್ರ ಜೊತೆ. ಅವಾಗಲೂ ಕೂಡ ಹೆಚ್ಚು ಕಮ್ಮಿ ಅವ್ರ ಡ್ರೆಸ್ಗಳು ಹಾಗೆ ಇದ್ದಿತ್ತು. ಅವ್ರ ಡ್ರೆಸ್ ಬಗ್ಗೆ ಕೇರೆ ಮಾಡ್ತಿರಲಿಲ್ಲ. ಮೂರತ್ತು ಎಲ್ಲ ತಲೆ ಕೆದ್ಕೊಂಡು ಬರೀ ಸಿನಿಮಾ 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 ಅಂದ್ಕೊಂಡು ಇರೋರು. ಎಳ್ನೀರು ಕುಡಿಯೋಕೆ ಹೋಗ್ಬೇಕಾದ್ರೆ 6 ಜನ ಫ್ರೆಂಡ್ಸನ್ನ ಒಟ್ಟಿಗೆ ಕರ್ಕೊಂಡು ಹೋಗೋರು. ಅದು ಉಪೇಂದ್ರ ಅವರು ಸಂಘಜೀವಿ ಅಂತ ಹೇಳೋದಕ್ಕೆ. ಇವತ್ತು ಇಂಟರ್ನ್ಯಾಷನಲ್ ಡೈರೆಕ್ಟರ್ಸ್ ಹೇಳ್ತಾರೆ ನಮಗೆ ಉಪೇಂದ್ರ ಅವರ ಸೀನ್ಗಳಿಷ್ಟ, ಅವ್ರ ಸಿನಿಮಾ ಇಷ್ಟ. ದೊಡ್ಡ ದೊಡ್ಡ ಸಿನಿಮಾದ, ಕನ್ನಡ ಸಿನಿಮಾದ ಮಾತ್ರ ಅಲ್ಲ, ತೆಲುಗು ಸಿನಿಮಾ, ತಮಿಳ್ ಸಿನಿಮಾದ ಡೈರೆಕ್ಟರ್ನ ಮೀಟ್ ಮಾಡಿ ಹೇಳ್ತಾರೆ ಐ ಲವ್ ಉಪೇಂದ್ರ ಫಿಲ್ಮ್ಸ್ ಅಂತ. ಉಪೇಂದ್ರನ ಭಾಳ ಇಷ್ಟಪಡ್ತೀನಿ ನಾನು. ಉಪೇಂದ್ರ ಅವರ ಹೊಸ ಥಾಟ್ಸ್ಗಳು ಭಾಳ ಗ್ರೇಟ್ ಅಂತ. ಅದಕ್ಕೆ ಈ ಪ್ರೋಗ್ರಾಮ್ನ ಐಟಮ್ನ ಹೆಸರು ಉಪೇಂದ್ರ ಏನೂ ಗೊತ್ತಿಲ್ಲ ಅಂತೇಳಿ ಅವರು. ಅವ್ರಿಗೇನೂ ಗೊತ್ತಿಲ್ಲ ಅಂತಾನೆ ಎಲ್ಲ ಕಲಿತಾ ಹೋದ್ರು. ಡಾಕ್ಟರ್ ರಾಜ್ಕುಮಾರ್ ಅಂತ ಮಹಾನ್ ಮೇಲು ಪರ್ವತನ ಹೋಗಿ ಮಾತಾಡಿಸಿ, ಅಣ್ಣ ನಂಗೆ ಗೊತ್ತಿಲ್ಲ ಅಂತೇಳಿ ತಿಂಗಳಾನ್ಗಟ್ಲೆ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ ಒಂಥರ ಅನುಗ್ರಹ ಪಡೆಯೋದು ಅಂತಾರಲ್ಲ, ಆ ಥರ ವಿನಯ ಡಾಕ್ಟರ್ ರಾಜ್ಕುಮಾರ್ ಹತ್ರ ಪಡೆದ್ರು ಅವರು. ಕನ್ನಡ ಚಿತ್ರರಂಗದ ಒಬ್ಬೊಬ್ಬರ ಹತ್ರ ಒಂದೊಂದು ಕಲಿತಾನೆ ಹೋದ್ರು ಅವರು. ಉಪೇಂದ್ರ ಕಲಿಯುವಂಥ ವ್ಯಕ್ತಿತ್ವ ರೀ, ಕಲಿಯೋದೇ ಅವ್ರ ವ್ಯಕ್ತಿತ್ವ. ಯಾಕೆಂದರೆ ಒಂದು ಮಾತು ಹೇಳ್ತೀನಿ, ಉಪೇಂದ್ರ ಅವರು ಎಷ್ಟು ಗ್ರೇಟು ಅಂದರೆ, ನಾನು ಗುರುಕಿರಣು ಸಹಜವಾಗಿ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ವಿ. ಉಪೇಂದ್ರ ಅವರು ನನ್ನ ಕಾರ್ಯಕ್ರಮಕ್ಕೆ ಹಾಕಿದ್ರು. ಉಪೇಂದ್ರ ಅವ್ರನ್ನೂ ಬಂದಿದ್ರು, ಗುರುಕಿರಣು ಬಂದಿದ್ರು. ನಾನು 3 ಜನ ಕಾರ್ಯಕ್ರಮಕ್ಕೆ ಹೋದ್ವಿ. ಕತಾರ್ನಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ದುಬೈಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಉಪೇಂದ್ರ ಹೇಳಿದ್ರಿ ಅದೆಲ್ಲ ನನಗೆ ಪ್ರೋಗ್ರಾಮ್ಗೆ ಕೂಡ ನಾನು ಬರಲ್ಲ ಅಂತ. ಆದರೆ ಅಲ್ಲಿ ಅವತ್ತು ಉಪೇಂದ್ರನೇ ಮೇಯ್ನ್. ಯಾಕೆಂದರೆ ಉಪೇಂದ್ರ ಬರ್ತಾ ಇದ್ದಾರೆ ಅಂತಲೇ ಜನ ಸೇರಿದ್ದಾರೆ. ಅಫ್ಕೋರ್ಸ್ ಗುರುಕಿರಣ್ ಅವ್ರದ್ದು ಸಂಗೀತ ಮೇಯ್ನ್ ಅವ್ರದ್ದೇ ಇದ್ದಿದ್ದು, ಅವ್ರಿಗೋಸ್ಕರನೂ ಜನ ಸೇರಿದ್ದಾರೆ. ಗುರುಕಿರಣ್ ಉಪೇಂದ್ರ ಅದು ಕಾರ್ಯಕ್ರಮ ನಡೀತಾ ಇದೆ. ಉಪೇಂದ್ರ ಒಂದು ಹಾಡು ಹೇಳ್ಬಿಟ್ಟು, ನೋಡಿಯಪ್ಪ ಇಷ್ಟೇ ನನಗೆ ಸಾಕು, ನಾನು ಬರ್ತೀನಿ ಅಂತ. ಆದರೆ ಕಾರ್ಯಕ್ರಮ 3 ಅವರ್ ನಡೆಸ್ಬೇಕಲ್ಲ. ನಾನು ಹೋಗಿ ಕಾಂಪೇರಿಂಗ್ ಎಲ್ಲ ಮಾಡ್ತಿದ್ದೆ. ಆಮೇಲೆ ಗುರುಕಿರಣ್ ನನಗೆ ಮಿಮಿಕ್ರಿಗಳು, ನಾನು ಹೋಗಿ ಮಿಮಿಕ್ರಿ ಮಾಡಿದೆ ರೀ. 1 ಅವರ್ ತನಕ 45 ಮಿನಿಟ್ಸ್ ಮಾಡಿದ್ದೀನಿ ಹೆಚ್ಚು ಕಮ್ಮಿ ಮಾಡಿ. ಕೆಳಗೆ ಬಸ್ ಬನ್ನಿರಿ ಇವತ್ತು ನೀವು ಹೀರೋ, ಬನ್ನಿ ಹೋಗೋಣ, ಸಾಕು, ಏನು ಅರ್ಧ ಶೋ ನೀವೇ ಮಾತಾಡ್ಬಿಟ್ಟಿದ್ದೀರಾ, ಬನ್ನಿ ಅಂದರು. ಸರ್ ಇಲ್ಲ ಸರ್, ಶೋ ಮುಗಿಯೋವರೆಗೂ ಇರಬೇಕು, ಬನ್ನಿ ಹೋಗೋಣ ಅಂತ ಹೇಳಿದ್ರು. ಸ್ವಲ್ಪ ಹೊತ್ತಾದ್ಮೇಲೆ ನಾನು ಉಪೇಂದ್ರ ಇಬ್ರು ಹೊರಟ್ವಿ. ಎಂಥ ದೊಡ್ಡ ವ್ಯಕ್ತಿತ್ವ ಉಪೇಂದ್ರ ಅದು ಅಂದರೆ ರೀ. ನಾವಲ್ಲ ರೀ ಹೀರೋ, ನೀವು ನಿಜವಾದ ಹೀರೋ. ಇವತ್ತು ಶೋ ನೋಡಿ, ಅಷ್ಟು ದೊಡ್ಡ ಶೋ, ನೀನು 3/4 ಗಂಟೆ ಒಬ್ಬರೇ ನಿಂತ್ಕೊಂಡು ಸ್ಕ್ರಿಪ್ಟ್ ಇಲ್ಲದೆ ಮಾತಾಡಿದ್ದೀರಾ, ನೀವೇ ಹೀರೋ ಅಂದರು. ನಾನು ಅಂದೆ, ಸರ್ ನಾನು ಇವತ್ತು ಶೋ ಮಾಡಿದ್ರೆ ನನಗೆ ಚಪ್ಪಾಳೆ ಹೊಡಿತಾರೆ. ಇವತ್ತು ನಾನು ಶೋ ಮಾಡಿದ್ರೆ ನಂಗೆ ಚಪ್ಪಾಳೆ ಹೊಡಿಯಲ್ಲ. ನಾಳೆ ತಿರ್ಗಾ ಚಪ್ಪಾಳೆ ತಗೋಬೇಕಾದ್ರೆ ನಾಳೆ ಶೋ ಮಾಡಬೇಕು. ಆದರೆ ನೀವು ಸಿನಿಮಾ ಡೈರೆಕ್ಟ್ರು ಸರ್, ನೀವು ಒಂದು ಗ್ರಂಥ ಬರ್ದಂಗೆ ಒಂದೊಂದು ಸಿನಿಮಾ ಮಾಡಿಟ್ಬಿಟ್ಟಿದ್ರಿ. ನಿಮ್ಮ ಸಿನಿಮಾಗೆ ಚಪ್ಪಾಳೆ ಹೊಡಿತಾರೆ. ನೀವು ಇವತ್ತೇನು ಮಾಡಬೇಕಾಗಿಲ್ಲ, ಸ್ಟೇಜ್ ಮೇಲೆ ನಿಂತರೆ ಸಾಕು, ನಿಮ್ಮ ಸಾಧನೆಗೆ ಚಪ್ಪಾಳೆ ಹೊಡಿತಾರೆ, ನಿಮ್ಗೆ ಕೈ ಮುಗಿತಾರೆ, ನಿಮ್ಮನ್ನು ನೋಡಿ ಸಂತೋಷ ಪಡ್ತಾರೆ. ಯಾಕೆ ಹೇಳಿ, ನೀವು ಮಾಡಿರೋ ಸಿನಿಮಾಗಳು, ನೀವು ಆಡಿರೋ ಹಾಡುಗಳು. ಈ ಥರ ಉಪೇಂದ್ರ ಅವರು ನಮ್ಮನ್ನೇ ಹೀರೋ ಅನ್ನೋಕೆ ಹೋಗ್ತಾರೆ. ಆ್ಯಕ್ಚುಲಿ ಹೀಸ್ ಈ ಬಾಕಿ ನಮ್ದೇನಿದೆ ಅಲ್ಲ, ನಮ್ದೆಲ್ಲ ಒಂಥರ ನ್ಯೂಸ್ ಪೇಪರ್ ಇದ್ದಂಗೆ. ಇವತ್ತು ಶೋ ಮಾಡಿದ್ರೆ ಇವತ್ತು ಮುಗಿದೋಯ್ತು. ಆದರೆ ಸಿನಿಮಾ ಗ್ರಂಥ. ಒಂದು ಸಿನಿಮಾ ಮಾಡಿದರೆ ಒಂದು 50 ವರ್ಷ ಆದಮೇಲೆ ಯಾರು ಆ ಸಿನಿಮಾ ತೆಗೆದು ನೋಡ್ತಾರೆ. ಅಂದರೆ ನಮ್ಮ ಶೋ ಮರ್ತೋಗ್ತಾರಲ್ರಿ ಅಂತ ಹೇಳಿದೆ. ಬಿಡಿ, ನೀವೊಂಥರ ಗ್ರೇಟು, ಭಾಳ ಇಷ್ಟಪಡೋರು. ನನಗೆ ಸ್ವಲ್ಪ ಕಾಲು ನೋವಿತ್ತು. ಏರ್ಪೋರ್ಟಲ್ಲಿ, ದೊಡ್ಡ ಏರ್ಪೋರ್ಟು, ದುಬೈ ಏರ್ಪೋರ್ಟು. ನಾನು ಉಪೇಂದ್ರ ಇಬ್ಬರೇ ನಡ್ಕೊಂಡು ಹೋಗ್ತಾ ಇದ್ವಿ. ಬಾಕಿಯವರೆಲ್ಲ ಬರೋದು ಲೇಟ್ ಇತ್ತು. ನಿಮಗೆ ಗೊತ್ತಾ, ನೋಡಿ ಇವತ್ತು ಎಲ್ಲರೂ ಯಾರ್ಯಾರ ಬಗ್ಗೆನೂ ಮಾತಾಡ್ತಾರೆ. ಅವ್ರು ಇಲ್ಲ ಅಂತ ಏನು ಬೇಕಾದ್ರೂ ಇಲ್ಲ, ಉಪೇಂದ್ರ ಅವ್ರು ಇವತ್ತು ಇದ್ದಾರೆ, ನಮ್ಮ ಜೊತೆ 100 ವರ್ಷ ಇರ್ತಾರೆ ಅಂತ. ಉಪೇಂದ್ರ ಏನು ಮಾಡಿದ್ದಾರೆ ಅಂದರೆ, ನೀವು ಕಾಲು ನೋವು ಕೊಡಿ ಅಂತ ನನ್ನಂಥ ಒಬ್ಬ ಪುಟ್ಟ ಕಲಾವಿದನ್ನ ಸೂಟ್ ಕೇಸ್ ಎತ್ಕೊಂಡು ಅವ್ರು 1.5 ಕಿಲೋಮೀಟರ್ ನಡ್ಕೊಂಡು ಹೋದ್ರಿ. ಬನ್ನಿ, ಬೇಡ ನಾನು ಎತ್ಕೊಂಡು ಹೋಗ್ತೀನಿ ಅಂತ. ದಿಸ್ ಇಸ್ ಸಿಂಪ್ಲಿಸಿಟಿ ಆಫ್ ಉಪೇಂದ್ರ ಅವರು. ಅವ್ರು ಕೂತ್ಕೊಂಡ್ರೆ ಯಾರು ಬಂದು ನಮ್ಮನ್ನೆಲ್ಲ ಹೊಗಳ್ತಾ ಇದ್ರೆ ಏನು ಗೊತ್ತಿಲ್ಲದ ತಲೆ ಕೂದಲಿಂಗ್ ಬಿಟ್ಟು ಕೂತಿರ್ತಾರೆ. ಅವ್ರ ಮುಖ ನೋಡಿದ್ರೆ ನನಗೆ ಗೊತ್ತಾಗೋದು ಉಪೇಂದ್ರ ಯಾರು ಅಂತ. ಅವ್ರು ಉಪೇಂದ್ರ ನಾನು ಅಂತ ತೋರಿಸ್ಕೊಳ್ಳೋದೇ ಇಲ್ಲ. ಹೌದಾ, ನೋಡಿ ಗೊತ್ತೇ ಇಲ್ಲ, ನೋಡಿ ನಿಮ್ಮನ್ನ ಎಷ್ಟು ಹೊಗಳ್ತಾರೆ, ನಿಮ್ಮನ್ನ ಎಷ್ಟು ಲೈಕ್ ಮಾಡ್ತಾರೆ ಅಂತ. ಇವರು ಡೈರೆಕ್ಟ್ರು ರೀ, ಆದರೂ ನಮ್ಮನ್ನೆಲ್ಲ ಹೊಗಳ್ತಾರೆ. ಅದೇ ಉಪೇಂದ್ರ ಅವರು ಹಲವಾರು ಸಿನಿಮಾಗಳಲ್ಲಿ. ನಾನು ಕಲಾವಿದರಾಗಿ ನೀವು ನೋಡೋದಾದ್ರೆ ಒಂದು ಸಿನಿಮಾದು ವಿಷಯ ನೆನಪಿಸ್ಬೇಕು.
ಉಪ್ಪಿ 2 ಚಿತ್ರದಲ್ಲಿ ಒಂದು ಸೀನ್ ಇದೆ, ಉಗಿಯೋದು. ನಾನು ಅಂತ ಏನೋ ಇದೆ, ಅದು ಉಗಿಯೋದು. ನಾನು ಸ್ವಾಮಿಗಳ ಡ್ರೆಸ್ಸಲ್ಲಿ ಕೂತಿರ್ತೀನಿ, ಯಾವುದೋ ಒಂದು ಪೂಜಾರಿ ಡ್ರೆಸ್, ಸ್ವಾಮಿಗಳ ಡ್ರೆಸ್ಸಲ್ಲಿ. ಅವನಿಗೆ ನನ್ನ ಮುಖದ ಮೇಲೆ ಉಗಿಯೋದಿದೆ. ಸತ್ಯಜಿತ್ಗೆ ಹಾಕ್ತು ಅಂತ ಉಗುದೆ, ಶಾರ್ಟ್ ಆಯಿತು, ಸೀನ್ ಮುಗೀತು. ಉಪೇಂದ್ರ ಅವ್ರು ಬಂದು, ನೋಡಿ ನಿಮ್ಗೆ ದುಡ್ಡು ಬಂತ ಇಲ್ವಾ, ಇರಿ ಹೋಗ್ಬೇಡಿ ಅಂತೇಳಿ ಅವರೇ ಹೋಗಿ ಚೆಕ್ ವರ್ಕೊಂಡ್ ಬರೆದು ಹಾಕಿ ಆ ಥರ ಭಾಳ ಪ್ರೀತಿಯಿಂದ ನೋಡ್ಕೋತಾರ್ರಿ. ಆಮೇಲೆ ನಾನೆಲ್ಲೂ ದುಬೈನಲ್ಲಿ ಶಾಪಿಂಗ್ ಹೋದ್ರೆ ಬಿಡಿ ನಾನು ಪೇ ಮಾಡ್ತೀನಿ ಅಂತ ಹೋಗ್ತಾರೆ. ನೋಡಿ, ಅಂಥ ದೊಡ್ಡ ಡೈರೆಕ್ಟರ್ ಏನು ಮಾಡಬೇಕಾಗಿಲ್ಲ, ಹಿಂಗೆ ಕೂತ್ರೆ ಸಾಕು. ಇದೆಲ್ಲ ಮಾಡಿರೋ ಉಪೇಂದ್ರ ಅವರು ಎಷ್ಟೆಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ, ಆ ಸಿನಿಮಾದು ಡಬ್ಬಿಂಗ್ ನಡೀತಾ ಇದೆ. ಆ ಸಿನಿಮಾದಲ್ಲಿ ನಾನು ಅಷ್ಟು ಅಂತ ಹೋಗ್ದಿದ್ದೀನಿ. ಡಬ್ಬಿಂಗ್ ನಡಿಬೇಕಾದ್ರೆ ಅಂತ ಹೋಗಿರಿ ಅಂತಾರೆ. ಇಲ್ಲ, ಉಪೇಂದ್ರ ಯಾಕೆ ಭಾಳ ಪರ್ಫೆಕ್ಟು ಅಂತ ಅಂದರೆ, ಒಂದು ದೊಡ್ಡ ಬಕೆಟ್ ತರಿಸ್ಬಿಟ್ಟು ಇನ್ನೊಂದು ದೊಡ್ಡ 2 ಚಮ್ಮಲ್ ನೀರು ತರಿಸ್ಬಿಟ್ಟು ಬಾಯಿಗೆ ಹಾಕ್ಕೊಳ್ಳಿ, ಕ್ಲೀನ್ ಮಾಡಿ, ನನಗೆ ಅದು ಬರಲೇಬೇಕು ಅಂತೇಳಿ ಸ್ಟುಡಿಯೋನಲ್ಲಿ ದೊಡ್ಡ ಬಕೆಟ್ ಇಟ್ಟು ಅದರಲ್ಲಿ ಉಗಿಸಿ ಶೂಟ್ ಮಾಡಿದ್ದಾರೆ. ದಟ್ ಈಸ್ ಉಪೇಂದ್ರ. ಇದೇ ಉಶ್ ಪಿಕ್ಚರ್ನಲ್ಲಿ ಒಂದು ತಲೆ ಮೆದ್ಲಿಂದ ಬ್ಲಡ್ ಬರೋ ಒಂದು ಶಾಟ್ ಬೇಕಾಗಿತ್ತು. ಕುರಿನ ತಂದು ಒಡೆದು ಅದ್ರದ್ದು ತಲೆ ಮೆದ್ಲಿಂಗ್ ಹಿಂಗೆ ಅಂತಿರ್ತದಲ್ಲ, ಅದನ್ನು ಹಂಗಂಗೆ ಶೂಟ್ ಮಾಡೋರು. ವಿಚಿತ್ರವಾಗಿ ಯೋಚನೆ ಮಾಡೋರು. ಪಿಕ್ಚರ್ ಶೂಟಿಂಗ್ ನಡಿಬೇಕಾದ್ರೆ ಆ್ಯಕ್ಚುಲಿ ಎಲ್ಲರೂ ರೇಗಿಸಿದ್ರು, ಇವ್ರು ಜೀಪಲ್ಲಿ ಆಚೆ ಹೋಗ್ತಾ ಇದ್ರು. ಪಿಕ್ಚರ್ ಮಾಡ್ಬಿಡೋಣ, ಪಿಕ್ಚರ್ ನೀವೇ ಹೀರೋ ಅಂದ ತಕ್ಷಣ ಹಿಂಗೆ ಹೇಳ್ತಾ ಇದ್ದಂಗೆ ಮುಂದ್ಗಡೆ ಒಂದು ಲಾರಿಗೆ ಹೋಗ್ಬಿಡ್ತು ಜೀಪು. ಎಲ್ಲರಿಗೂ ಬೇಜಾರಾಗ್ಬಿಟ್ಟು ಸೈಲೆಂಟ್ ಆಗ್ಬಿಟ್ರು. ವಾಪಸ್ ತಿರುಗಿಸಿ ಹೋಗೋಣ ಅಂದ್ಬಿಟ್ಟು ವಾಪಸ್ ರೂಮ್ಗೆ ಹೋಗ್ತಾ ಇರುವಾಗ ಅಲ್ಲಿ ಯಾರೋ ಒಬ್ಬ ಪೂಜಾರಪ್ಪ ಬಂದ್ಬಿಟ್ಟು ಸಣ್ಣ ಸ್ಕೂಟ್ರ್ ತಗೊಂಡು ಈ ಜೀಪ್ ಹೊಡೆದ್ಬಿಟ್ರು. 2 ಆಕ್ಸಿಡೆಂಟ್ ಅಟ್ ಎ ಟೈಮ್. ಬೇಡಪ್ಪ, ಇದು ಅಭಿಷೇಕನ, ನೀವು ಪಿಕ್ಚರು ಮಾಡಬೇಡಿ, ಮಾಡಲೇಬೇಡಿ ಅಂದರು. ಆವಾಗ ಉಪೇಂದ್ರ ಹೇಳಿದ್ರು, ಮಾಡ್ಲಾ ಬೇಡವಾ ಅಂತಿದ್ದೆ, ಇವಾಗ ಕನ್ಫರ್ಮ್ ಮಾಡ್ತೀನಿ ಅಂತ. ಯೋಚನೆ ಮಾಡಿ, ಒಂದು ದೊಡ್ಡ ಬ್ಯಾನರ್ನಲ್ಲಿ ಈ ಪಿಕ್ಚರ್ ಅಂದರೆ ಆ ಸಿನಿಮಾ ಓಡೋಕ್ಕೆ ಆಡಿಯನ್ಸ್ ಬರೋದು ಕಷ್ಟ. ಯಾಕೆಂದರೆ ಅಡಲ್ಟ್ಸ್ ಅಂತ ಬರೀ ಸರಿ ಇಲ್ಲ ಪಿಕ್ಚರು ಬಂದ್ಬಿಟ್ಟೈತೆ ಅಂತ. ಅಂದರೆ ಸಿನಿಮಾ ಹೆಸರೇ ಇಡಬೇಕು ಅಂದರೆ ಎಂಥ ಧೈರ್ಯ ಇರಬೇಕು. ಅದಕ್ಕೆ ಡಿಫರೆಂಟ್ ಓಂ. ನಾನು ಮಿಮಿಕ್ರಿಯಲ್ಲಿ ರೇಗಿಸ್ತಾ ಇದ್ದೆ, ಮುಂದೆ ಸಿನಿಮಾ ಬರೋದು ಥೂ ಅಂತೆಲ್ಲ ಬಂದ್ಬಿಡ್ತದೆ ಅಂತ. ಆದರೆ ಉಪೇಂದ್ರ ಅವ್ರು ಮಾಡಿ ತೋರಿಸ್ಬಿಟ್ರು. ನಾವು ಯಾವ ಸಿನಿಮಾನ ಮಿಮಿಕ್ರಿ ಮಾಡಿ ರೇಗಿಸಿದ್ನೋ ಹಿಂಗೆಲ್ಲ ಸಿನಿಮಾ ಹೆಸರು ಚಿಕ್ಕದಾಗಿ ಹಿಂಗಾಗ್ಬಿಡ್ತದೆ ಅಂತ ಕೊನೆಗೆ ನಾನೇ ಉಷಲ್ಲಿ ಆ್ಯಕ್ಟ್ ಮಾಡಬೇಕಾಗಿ ಬಂತು. ಉಪೇಂದ್ರ ಅವ್ರು ಇಷ್ಟೇ ಅಲ್ಲ, ಅವರು ಎಷ್ಟೇ ದೊಡ್ಡ ಫಂಕ್ಷನ್ಗೆ ಹೋಗ್ಲಿ ನಮ್ಮಂಥ ಕಲಾವಿದರು ನೋಡಿದಾಗ ಏನು ಅಲ್ಲಿ ನಿಂತಿದ್ರೆ ಬನ್ನಿ ಅಂತ ಹೋಗಿ ಕೈ ಹಿಡ್ಕೊಂಡು ಕರ್ಕೊಂಬಂದು ಮಾತಾಡಿಸ್ತಾರೆ. ಉಪೇಂದ್ರ ಯಾಕೆ ಗ್ರೇಟು ಅಂದರೆ, ನನಗೇನು ಗೊತ್ತಿಲ್ಲ ಅಂತಾರಲ್ಲ, ಅದಕ್ಕೇನೆ ಅವ್ರು ಗ್ರೇಟು, ಭಾಳನೇ ಗ್ರೇಟು. ಒಂದು ಸತಿ ಆಪರೇಷನ್ ಅಂತ ಶೂಟಿಂಗ್ ನಡೀತಾ ಇತ್ತು. ಸ್ವಲ್ಪ ಶೂಟಿಂಗೇ ನಿಂತೋಯ್ತು. ಏನಕ್ಕೆ ಅಂದರೆ, ನಾನು ಮಾಡ್ತಾ ಇರೋ ಕ್ಯಾರೆಕ್ಟರ್ನ ನನಗೆ ಉಪೇಂದ್ರ ಹೇಳ್ಕೊಟ್ಟಿರೋ ವಿಧಾನನೇ ಬೇರೆ. ಇನ್ನೊಂದು ದಿವಸನೇ ಮಾತಾಡಿದ್ರು. ಆದರೆ ನಾನು ಅದನ್ನು ಸೈಲೆಂಟಾಗಿ ಯಾಕೆ ಅಂತ ಏನೋ ಮಾಡ್ತಿದ್ದೆ. ಅಂಬರೀಷ್ ಅವ್ರು ಇದ್ದಾರೆ ನನ್ನ ಆಪೋಸಿಟ್ನಲ್ಲಿ. ಇಬ್ಬರಿಗೂ ಒಂದು ಸ್ವಲ್ಪ ಚಟಾಪಟಿ ಆಗುತ್ತೆ. ಅಂಬರೀಷ್ ನನಗೆ ಹಿಂಗೆ ಹಿಡಿಯೋದು, ಆಮೇಲೆ ನಾನೇನೋ ಬೈಯೋದು. ಶಾರ್ಟೇ ನಿಲ್ಲಿಸಿದ್ರು ಅಂಬರೀಷ್ ಅವರು. ಯಾಕೆ ಅಂದರೆ ಅದು ಸೆಕೆಂಡ್ ಪಾರ್ಟ್ ಆಫ್ ಅಂತ ಇತ್ತು. ಫಸ್ಟ್ ಪಾರ್ಟ್ನಲ್ಲಿ ಸಿಲ್ವರ್ ಜೂಬ್ಲಿ ಸಿನಿಮಾ. ಆ ಸಿಲ್ವರ್ ಜೂಬ್ಲಿ ಸಿನಿಮಾ ಮಾಡಿರೋ ಕನ್ವರ್ ಲಾಲ್ ಮುಂದೆ ಒಬ್ಬ ಹಿಂಗೆ ಅನ್ನೋದು ಚೆನ್ನಾಗಿರಲ್ಲ, ಅದಕ್ಕೆ ಬೇರೆ ಥರ ಮಾಡೋಣ ಅಂತ ಡಿಸ್ಕಸ್ ಮಾಡಿ 3 hours ಶೂಟಿಂಗ್ ನಿಲ್ಲಿಸಿ ಆ ಕ್ಯಾರೆಕ್ಟರ್ನ ಚೇಂಜ್ ಮಾಡಿಸಿದ್ರು. ಆದರೆ ಇದು ಯಾರು ಇರುವಾಗ ಮಾಡಿದ್ದು ಯೋಚನೆ ಮಾಡಿ ನೋಡಿ, ಅಂಬರೀಷ್ ಅವರು. ಎಸ್, ಅಂಬರೀಷ್ ಅಂತ ದೊಡ್ಡ ನಟ ಕೂಡ ಉಪೇಂದ್ರ ಕಂಡ್ರೆ ನಮಸ್ಕಾರ ಉಪೇಂದ್ರ ಅವರೇ, ದೊಡ್ಡ ಡೈರೆಕ್ಟ್ರೇ, ಬನ್ನಿ ಏನು ಮಾಡೋಣ ಅನ್ನೋರು. ಯಾಕೆ ಅಂದರೆ ಉಪೇಂದ್ರ ಅಂದ ತಕ್ಷಣನೇ ಸರಳತೆ ಅಂದರೆ ಹೌದಾ ಗೊತ್ತೇ ಇಲ್ಲ ನೋಡಿ ಅನ್ನೋರು. ಅವತ್ತು ಒಬ್ಬ ಕ್ಯಾಮ್ರಾಮ್ಯಾನ್ ಇದ್ರು, ಸುವರ್ಣ ಅಂತ. ಬಹಳ ಆ್ಯಕ್ಟರ್ಸ್ ಏನೇನೋ ಟೆನ್ಷನ್ ಕೊಟ್ಟರು. ಅವತ್ತು ಶೂಟಿಂಗ್ ನಿಂತೋಯ್ತು. ಮಧ್ಯಾಹ್ನ 3 ಗಂಟೆ ಆಯಿತು. ಉಪೇಂದ್ರ ಹಿಂಗೆ ಕೂತ್ಕೊಂಡು ನಾನು ಕೂತಿದ್ದೆ. ಸುವರ್ಣ, ಇವ್ರನ್ನೆಲ್ಲ ಕಾಯೋದ್ಕಿಂತ ನಾವೇ ಹೀರೋ ಆಗ್ಬಿಡ್ಬೇಕಲ್ವಾ ಅಂದರು. ಹಾಗೇ ಬಿಟ್ರು. ಅದಕ್ಕೆ ಹೇಳೋದು, ಹಂಗೆ ಹೀರೋ ಆಗೋದು ಅಂದರೆ ನೀವು ಅನ್ಕೋದು ಉಪೇಂದ್ರ ಸಡನ್ನಾಗಿ ಹೀರೋ ಆಗ್ಬಿಟ್ರು. ಅಷ್ಟು ಸುಲಭ ಅಲ್ಲ. ಮೇಕ್ ಓವರ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅವರ ಕಣ್ಣಿನ ಸಮಸ್ಯೆಗಳನ್ನು ಸರಿಪಡಿಸ್ಕೊಳ್ಳೋದು, ಹಲ್ಲಿನ ಸಮಸ್ಯೆ ಸರಿಪಡಿಸ್ಕೊಳ್ಳೋದು, ಅವ್ರನ್ನೇ ಅವ್ರ ಬಾಡಿ ರೆಡಿ ಮಾಡ್ಕೊಳ್ಳೋದು, ಎಕ್ಸಸೈಸ್ ಮಾಡೋದು, ಜಿಮ್ಗೆ ಹೋಗೋದು, ಎಷ್ಟೊಂದು ಕಷ್ಟ ಇದೆ ರೀ. ಇದೆಲ್ಲ ಮಾಡಬೇಕಾದ್ರೆ ಕೋಟಿ ಆದೀಶ್ವರ ಅಲ್ಲ ಉಪೇಂದ್ರ. ಆದರೆ ಇವತ್ತಿರ್ಬೋದು, ಅವತ್ತಲ್ಲ. ಅವತ್ತು ಅವ್ರದ್ದೇ ಆದ ಒಂದು ಕಾರ್ಗೆ ಕಷ್ಟ ಇತ್ತು.
ಅಂತ ಉಪೇಂದ್ರ ಅವರು ಡಿಫ್ರೆಂಟ್ ಆಗಿ ಆಪರೇಷನ್ ಅಂತ ಮಾಡಿದಾಗ ಬಹುಶಃ ಆ ಸಿನಿಮಾ ಇಂಡಿಯನ್ ಸ್ಟೈಲ್ನಲ್ಲಿ ಯಾರೂ ಮಾಡಿರಲಿಲ್ಲ ಆ ಟೈಮಲ್ಲಿ ಮಾಡಿದ್ದು. ಗ್ರಾಚಾರ ಏನಾಯಿತು ಅಂದರೆ 3-4 ವರ್ಷ ಸಿನಿಮಾ ನಿಂತೋಯ್ತು. ಆವಾಗ ಅದೇ ಥರ ಸಿನಿಮಾ ಬೇರೆದರೆಲ್ಲ ಮಾಡಿಬಿಟ್ರು. ಕೆಲವ್ರು ಹೇಳ್ತಾರೆ ಇದೇ ಸಿನಿಮಾದ ಸ್ಕ್ರಿಪ್ಟನ್ನು ತೊಗೊಂಡೋಗಿ ಕೆಲವರು ಟೆಕ್ನಿಷಿಯನ್ಸ್ ಹೇಳಿ ಬೇರೆ ಭಾಷೆಲ್ಲ ಸಿನಿಮಾ ಮಾಡಿದ್ರು ಅಂತ. ಏನೇ ಇರಲಿ, ಅದಕ್ಕೆ ಕೂಗಲಿಲ್ಲ. ಪಿಕ್ಚರ್ ಇವರು ರಿಲೀಸ್ ಮಾಡೋದಕ್ಕಿಂತ ಮುಂಚೆ ಆ ಥರ ಬೇರೆ ಪಿಕ್ಚರ್ ಬಂದ್ಬಿಟ್ಟಿತ್ತು. ಆದರೆ ಕುಗ್ಲಿಲ್ಲ. ಉಪೇಂದ್ರ ತಿರ್ಗಾ ಫೈಟ್ ಮಾಡಿ ಓಂ ಥರ ಒಂದು ಪಿಕ್ಚರ್ ಮಾಡಿದ್ರು. ಓಂ ಪಿಕ್ಚರ್ ಮಾಡಾದ್ಮೇಲೆ ಒಂದು ಸಿನಿಮಾ ಸೆಟ್ಟಿಗೆ ಹೋದ್ರೆ ಹೀರೋಗೂ ಉಪೇಂದ್ರಗೂ ಈಕ್ವಲೆಂಟ್ ಜನ ಸೇರೋರು, ಆಟೋಗ್ರಾಫ್ ತಗೊಳ್ಳೋರು, ಫೋಟೋ ತಗೊಳ್ಳೋರು, ಅಷ್ಟೇ ಕ್ರೇಜ್ ಬರಕ್ಕೆ ಶುರು ಆಯಿತು. ಬಿಕಾಸ್ ಉಪೇಂದ್ರ ತಮ್ಮನ್ನ ತಾವೇ ಕೆತ್ಕೊಂಡಿರೋ ವ್ಯಕ್ತಿ. ನೀವೊಂದು ಯೋಚನೆ ಮಾಡಿ, ಒಂದು ದೊಡ್ಡ ವಿಗ್ರಹ ಹಿಂಗೆ ನಿಂತಿದ್ದು, ಆ ವಿಗ್ರಹ ತನ್ನನ್ನು ತಾನೇ ಹಿಂಗೆ ಕೆತ್ಕೊಂಡ್ಬಿಟ್ರೆ ಹೆಂಗಿರುತ್ತೆ? ಅದೇ ಥರ ಕೆತ್ಕೊಂಡಿರೋದು ಉಪೇಂದ್ರ. ಉಪೇಂದ್ರ ಹುಡುಗಾಟದ ಮಾತಲ್ಲ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಉಪೇಂದ್ರನ ಯಾರೂ ಬಿಟ್ಟು ಮಾತಾಡೋಕ್ಕಾಗಲ್ಲ, ಅದನ್ನ ಇಟ್ಕೊಂಡೇ ಮಾತಾಡಬೇಕು ಅಂತ ಇತಿಹಾಸ ಸೃಷ್ಟಿ ಮಾಡಿರುವಂಥ ಉಪೇಂದ್ರ ಅವರು ರೈಟರು ಕೂಡ. ಒಳ್ಳೊಳ್ಳೆ ಸಾಂಗ್ಗಳು ಬರೆದಿದ್ದಾರೆ. ಆದರೆ ನಾನಿವತ್ತೊಂದು ಘಟನೆ ಹೇಳಲೇಬೇಕು ನಿಮಗೆ. ನನ್ನ ಪಿಕ್ಚರ್ ಹೆಸರು ಹೇಳಲ್ಲ, ಯಾಕೆಂದರೆ ಬೇರೆ ವಿಷಯ ಇದೆ. ನನ್ನ ಸ್ನೇಹಿತರೊಬ್ಬರು ಸಿನಿಮಾ ಮಾಡೋದು, ಉಪೇಂದ್ರ ಅವ್ರ ಕೈಯಲ್ಲೇ ಹಾಡಿಸ್ಬೇಕು ಅಂದರು. ನಾನು ಭಾಳ ಟ್ರೈ ಮಾಡಬೇಕು ಅಂತಿದ್ದೆ, ಬಟ್ ಹೆದರಿಕೆ ಇತ್ತು ಕೇಳೋಕ್ಕೆ. ಒಂದು ದಿವಸ ಕೇಳೇ ಬಿಟ್ಟೆ. ಆಯಿತು ಮಾಡೋಣ ಬನ್ನಿ, ಎಲ್ಲಿ ಅಂತಂದರು. ಅವ್ರಿಗೆ ಬೇಕಾಗಿರೋ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಸ್ಟುಡಿಯೋಗೆ ಹೋಗಿ ರೆಕಾರ್ಡ್ ಮಾಡಿದ್ವಿ. ರೆಕಾರ್ಡ್ ಮಾಡಾದ್ಮೇಲೆ ಎಲ್ಲ ಪ್ರೊಡ್ಯೂಸರ್ಸು, ಹೀರೋ ಎಲ್ಲ ಕಾಯ್ತಾ ಇದ್ದಾರೆ. ಅವ್ರ ಹತ್ರ ಯಾರು ಮಾತಾಡೋದು, ನನ್ನ ಹತ್ರ ಮಾತಾಡೋದು. ಕೇಳಿದ್ದೆ, ನಂದು ಎಷ್ಟು ಕೊಡಬೇಕು ಕೇಳಿ ಅಂದರೆ ಇವಾಗಲೇ ಕೇಳೋಕ್ಕಾಗಲ್ಲ, ರೆಕಾರ್ಡಿಂಗ್ ನಡೀಲಿ. ಉಪೇಂದ್ರ ಅವ್ರು ಬಂದು ರೆಕಾರ್ಡ್ ಮಾಡಿದ್ರು. ಸಾಂಗ್ ಎಲ್ಲ ರೆಕಾರ್ಡ್ ಆಯಿತು, ವಾಪಸ್ ಹೋಗ್ತಾವ್ರೆ. ಅವ್ರು ಯೂಶಲಿ ಹಂಗೆಲ್ಲ ದುಡ್ಡಿನ ವಿಷಯ ಅವ್ರು ಮಾತಾಡೋಲ್ಲ, ಯಾರ್ಯಾರೋ ಮಾತಾಡ್ತಾರೆ, ಅವ್ರ ಮ್ಯಾನೇಜರು ಯಾರು. ನಾನು ಡೈರೆಕ್ಟಾಗಿ ಪರಿಚಯ ಇದ್ನೆಲ್ಲ ಕೇಳ್ಬಿಟ್ಟೆ. ಅಯ್ಯೋ ಬನ್ನಿ, ನಾನು ನಿಮಗೋಸ್ಕರ ಆಡಿರೋದು, ಅದೆಲ್ಲ ಬೇಡ ಹೋಗಿ ಅಂತದ್ದು. ಪ್ರೊಡ್ಯೂಸರ್ಸ್ ಕೇಳ್ಬಿಟ್ಟು, ಸಾರ್ ಏನೂ ತಗೊಳ್ಳೋದು, ₹1 ತಗೊಳ್ಳಿಲ್ಲ, ಕಾರು ಕೂಡ ತಗೊಳ್ಳಿಲ್ಲ. ಅವ್ರ ಕಾರಲ್ಲೇ ಬಂದು ನನಗೋಸ್ಕರ ಹಾಡಿ ಮಧ್ಯಾಹ್ನದ ತನಕ ಹೋದ್ರು. ದಟ್ ಈಸ್ ಉಪೇಂದ್ರ. ಒಂದು ಸತಿ ಮನಸ್ಸು ಮಾಡಿದ್ರೆ, ಪ್ರೀತಿ ಇದ್ದರೆ ಅಲ್ಲಿ ಯಾವುದೂ ಲೆಕ್ಕಾಚಾರ ಇಲ್ಲ. ಆ ಥರ ಇನ್ನೂ ಅನೇಕ ವ್ಯಕ್ತಿಗಳಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ. ನನಗೆ ಸಹಾಯ ಮಾಡಿದವರು. ನಾನೊಂದು ಸಿನಿಮಾ ಮಾಡಿದೆ, ಅನಿರೀಕ್ಷಿತ. ಮಾಡಿದ ತಕ್ಷಣ ಹೋದ ತಕ್ಷಣ ಬನ್ನಿ ಕೂತ್ಕೊಳ್ಳಿ ಅಂತೇಳಿ ಆ ಸಿನಿಮಾ ಬಗ್ಗೆ ಮಾತಾಡಿ, ಆ ಸಿನಿಮಾನ ನೋಡಿ ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು, ನೋಡಿ ಎಂಥ ಸಿನಿಮಾ ಮಾಡಿದ್ದೀರಾ ಅಂಥೇಳಿ ನಮ್ಮನ್ನು ಹೊಗಳಿದ್ರು. ನಾನು ಫಸ್ಟ್ ಸತಿ ಡೈರೆಕ್ಟ್ ಮಾಡಿದ್ರು ಕೂಡ ಅದನ್ನು ಕೂತ್ಕೊಂಡು ನೋಡಿ ಅದನ್ನೇ ತೆಗೆದಾಕ್ರೆ ಅಂತ ಹೇಳ್ಬೋದಲ್ಲ, ಅದು ಮಾಡದೆ ನಮಗೆ ಭಾಳ ಇಂಪಾರ್ಟೆನ್ಸ್ ಕೊಟ್ಟವರು. ಅದಕ್ಕೆ ಉಪೇಂದ್ರ ಅವ್ರನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ನನ್ನ ಜೀವನದಲ್ಲಿ ನಾನು ಮಾಡಿರೋ ಸಿನಿಮಾದಲ್ಲಿ ಉಪೇಂದ್ರ ಅವ್ರನ್ನ ನಾನು ಮರೆಯೋಕ್ಕಾಗದೇ ಇಲ್ಲ. ಯಾಕೆಂದರೆ ವ್ಯಕ್ತಿತ್ವ ಅವರಿಂದ ಕಲಿಯೋದು ಬೇಕಾದಷ್ಟಿದೆ. ನಾವು ಯಾವಾಗಲೂ ಇಲ್ಲದೆ ಇರೋ ವ್ಯಕ್ತಿಗಳ ಬಗ್ಗೆ ಮಾತಾಡ್ತೀವಿ. ಇರೋ ವ್ಯಕ್ತಿಗಳ ಬಗ್ಗೆ ಮಾತಾಡಿ, ಇರೋರನ್ನ ಕೊಂಡಾಡಿ. ಇವತ್ತು ಉಪೇಂದ್ರ ಹತ್ರ ಕಲಿಯೋದು ಬೇಕಾದಷ್ಟಿದೆ. ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ ನಮ್ಮ ಉಪೇಂದ್ರ. ನಮಸ್ಕಾರ. ಉಪೇಂದ್ರಗೇನೂ ಗೊತ್ತಿಲ್ಲ.